ಸಾಮರಸ್ಯದ ಭಾರತದ ಹಾದಿ ಸಾಮರಸ್ಯದ ಹಳ್ಳಿಗಳಿಂದ ಪ್ರಾರಂಭವಾಗುತ್ತದೆ. ಹಳ್ಳಿಗಳು ರಾಷ್ಟ್ರದ ಆತ್ಮ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಹೇಳಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಗುಜರಾತ್ನ ಗಾಂಧಿನಗರದಲ್ಲಿ ನಡೆದ ಸಾಮಾಜಿಕ ಸಾಮರಸ್ಯ ಮಹೋತ್ಸವದಲ್ಲಿ ಅವರು ರಾಷ್ಟ್ರದ ಒಟ್ಟಾರೆ ಅಭಿವೃದ್ಧಿಯನ್ನು ಖಚಿತಪಡಿಸಿಕೊಳ್ಳಲು ಜಾತಿ ಮತ್ತು ಧರ್ಮದ ಅಡೆತಡೆಗಳನ್ನು ಮೀರಿ ಎದ್ದು ನಿಲ್ಲಬೇಕು. ಈ ಮೂಲಕ ರಾಷ್ಟ್ರೀಯ ಏಕತೆ ಸ್ಥಾಪಿಸಬೇಕು ಎಂದು ಹೇಳಿದ್ದಾರೆ. ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವುದು ನಮ್ಮ ಸಾಮೂಹಿಕ ಜವಾಬ್ದಾರಿಯಾಗಿದೆ. ಭಾರತದ ಸಾಂಸ್ಕೃತಿಕ ಏಕತೆ ಸಹಾನುಭೂತಿಯಲ್ಲಿ ಬೇರೂರಿದೆ ಹಾಗೂ ಸಾಮಾಜಿಕ ಸಾಮರಸ್ಯವು ಎಲ್ಲರನ್ನೂ ಒಳಗೊಳ್ಳುವ ಬೆಳವಣಿಗೆಗೆ ಅತ್ಯಗತ್ಯ ಎಂದು ಹೇಳಿದರು. ಎಲ್ಲ ನಾಗರಿಕರಿಗೆ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆ ನಮ್ಮ ಸಂವಿಧಾನದ ಗುರಿಯಾಗಿದೆ. ಸಂವಿಧಾನದಲ್ಲಿರುವ ಅನೇಕ ಸಮಾನತಾ ನಿಬಂಧನೆಗಳು ಸಾಮರಸ್ಯದ ಸಮಾಜವನ್ನು ನಿರ್ಮಿಸಲು ಸಾಂವಿಧಾನಿಕ ಆಧಾರವನ್ನು ಒದಗಿಸಿವೆ. ಇದರಂತೆ ನಾವು ನಡೆದುಕೊಳ್ಳಬೇಕಿದೆ ಎಂದರು. ಬಾಬಾ ಸಾಹೇಬ್ ಅವರ ಪ್ರಮುಖ ಸಂದೇಶವೆಂದರೆ ವಿದ್ಯಾವಂತರಾಗುವುದು. ಶಿಕ್ಷಣವು ಅಭಿವೃದ್ಧಿಯ ಕೀಲಿಯಾಗಿದೆ. ರಾಷ್ಟ್ರ ಮತ್ತು ಸಮಾಜದ ಅಭಿವೃದ್ಧಿ ಶಿಕ್ಷಣದ ತಿರುಳಾಗಿದೆ. ಶಿಕ್ಷಣವನ್ನು ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕಾಗಿ ಪ್ರತಿಪಾದಿಸಲಾಗಿದೆ. ಅದರಂತೆಯೇ ಪ್ರತಿ ಹಳ್ಳಿ ಹಾಗೂ ನಗರದಲ್ಲಿಯೂ ಹಿಂದುಳಿದ ಸಮುದಾಯಗಳ ಜನರು ಶಿಕ್ಷಣ ಪಡೆಯುವಂತೆ ಪ್ರೋತ್ಸಾಹಿಸುವುದು ನಮ್ಮ ಜವಾಬ್ದಾರಿಯಾಗಿದೆ. ಸಮಗ್ರ ಶಿಕ್ಷಣ, ವಿಶೇಷವಾಗಿ ನೈತಿಕ ಶಿಕ್ಷಣ, ಸಾಮರಸ್ಯದ ಮನೋಭಾವವನ್ನು ಬಲಪಡಿಸುತ್ತದೆ. ಶಿಕ್ಷಣಕ್ಕೆ, ವಿಶೇಷವಾಗಿ ಹಿಂದುಳಿದವರಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದು ನಮ್ಮ ರಾಷ್ಟ್ರ ನಿರ್ಮಾಣದ ಪ್ರಯತ್ನಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ ಎಂದು ಹೇಳಿದರು. समस्त नागरिकों को प्रतिष्ठा और अवसर की समता प्राप्त करना हमारे संविधान का लक्ष्य है और संविधान की प्रस्तावना में स्पष्ट रूप से उल्लेखित भी है. संविधान में निहित अनेक समतामूलक प्रावधान समरस समाज के निर्माण को संवैधानिक आधार प्रदान करते थे.